ಬೆಂಗಳೂರಿನ ಗ್ಯಾರೇಜ್ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಬರೋಬ್ಬರಿ 20 ಕಾರುಗಳು ಸುಟ್ಟು ಭಸ್ಮವಾಗಿವೆ. ಬೆಂಕಿಯ ಕೆನ್ನಾಲಿಗೆಗೆ ಐಷಾರಾಮಿ ಕಾರುಗಳು ಸುಟ್ಟು ಕರಕಲಾಗಿವೆ. ಬೆಂಗಳೂರಿನ ಥಣಿ ಸಂದ್ರದ ಸಂಪಿಗೆಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ದಟ್ಟ ಹೊಗೆ ಹಾಗೂ ಅಗ್ನಿಯ ರೌದ್ರ ನರ್ತನಕ್ಕೆ ಸ್ಥಳೀಯರು ಕಂಗಾಲಾಗಿದ್ದು ಸುಮಾರು 5 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಸದ್ಯ ಬೆಂಕಿಯನ್ನ ತಹಬದಿಗೆ ತರುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸರ್ ಹತ್ತತ್ರ ಒಂದು 25 30 ಗಾಡಿ ಡ್ಯಾಮೇಜ್ ಆಗೈತೆ. ಅಕ್ಕಪಕ್ಕ ಗ್ಯಾರೇಜ್ ನಮ್ ಗ್ಯಾರೇಜ್ ಎಲ್ಲ ಸೇರಿ ಬೆಳಿಗ್ಗೆ 4 ಗಂಟೆಗೆ ಆಗಿರೋದು ಸರ್. ಇದು ಏನ್ ರೀಸನ್ ಆಗ್ಲಿಕ್ಕೆ ಅಂತ ಸರ್ ಹಿಂದ್ಗಡೆ ಖಾಲಿ ಜಾಗ ಐತೆ, ಅಲ್ಲಿ ಯಾರು ಬೆಂಕಿ ಕೆವರ ಏನಾಗಿದೆ ಅಂತ ಗೊತ್ತಿಲ್ಲ. ಆ ಬೆಂಕಿಯಿಂದ ನಮ್ ಗ್ಯಾರೇಜ್ ಒಳಗಡೆ ಬಂದು ಇದಾಗಿರೋದು ಸರ್. ಇದು ಎಷ್ಟು ಕಾರ್ ಡ್ಯಾಮೇಜ್ ಆಗಿದೆ ಸರ್? ಯಾವ ಕಾರ್ ಇದು ಸರ್? ಒಂದು ಜಾಗ್ವಾರ್ ಐತೆ, ಒಂದು ರೇಂಜ್ ರೋವರ್ ಐತೆ, ಒಂದು ಆಡಿ ಐತೆ, ಒಂದು ಹೋಲ್ಸ್ವ್ಯಾಗನರ್ ಐತೆ, ಒಂದು ಮಾರುತಿ ಕಂಪನಿ ಬ್ರಿಜಾ ಐತೆ. ಅಕ್ಕಪಕ್ಕದಲ್ಲಿ ಒಂದು ಬೆನ್ಸ್ GL ಒಂದು ಐತೆ, ಜಾಗ್ವಾರ್ ಐತೆ. ಹಂಗಾಗಿರೋದು ಸರ್. ಇದು ಎಷ್ಟು ಲಾಸ್ ಆಗಿದೆ ನಿಮ್ಗೆ? ಅಂದ್ರೆಲ್ಲ ಗ್ರಾಹಕರು ಸರ್ವಿಸ್ ಕೊಟ್ಟಿದ್ದ ಗಾಡಿಗಳು ಇಲ್ಲ ಸರ್ವಿಸ್ ಕೊಟ್ಟಿರೋ ಗಾಡಿಗಳೇ ಸರ್ ಎಲ್ಲ. ಹತ್ತತ್ರ ನಮ್ದು ಬಂದ್ಬಿಟ್ಟು ಒಂದು 50 ರಿಂದ 60 ಲಕ್ಷ ಆಗಿದೆ ಸರ್ ಗಾಡಿಗಳು. ನಿಮ್ಗೆ 50 ರಿಂದ 60 ಲಕ್ಷ ಗಾಡಿಗಳು ಡ್ಯಾಮೇಜ್ ಆಗಿದೆ. ಓನರ್ಗಳು ಏನ್ ಹೇಳ್ತಿದ್ದಾರೆ ಈಗ? ಸರ್ ಓನರ್ ಬಂದವ್ರೆ, ಇನ್ನ ಬರ್ಬೇಕು. ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಬಂದ್ಬಿಟ್ಟು ಅವ್ರು ತೋರಿಸ್ಬೇಕು ಸರ್. ಯಾರು ಓನರ್ಶಿಪ್ ಅಲ್ಲಿ ಇತ್ತಿದ್ದು? ಸರ್ ಓನರ್ಶಿಪ್ ಅಲ್ಲಿ ಇದ್ದಿಲ್ಲ, ನಮ್ದು ನಾವೇ ಓನರು. ಇನ್ನೊಬ್ಬ ಇದ್ದಾರೆ ನಮ್ಮ ಪಾರ್ಟ್ನರ್, ಅವ್ನು ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್ ಮಾಡ್ತಾ ಇದ್ದಿದ್ದು. ಅದರಿಂದ ಆಗಿದೆ ಸರ್. ನಮ್ಮ ಹೆಸರು ವಿಷ್ಣುವರ್ಧನ್ ಅಂತ ಸರ್. ಎಷ್ಟಾಗಿ ಇನ್ಸಿಡೆಂಟ್ ನಮ್ಗೆ ಯಾವಾಗ ಗೊತ್ತಾಯ್ತು? ನಮ್ಗೆ ಒಂದು 5 o'clock ಗೊತ್ತಾಗಿತ್ತು ಸರ್. 5 o'clock ಗೊತ್ತಾಗಿತ್ತು. ಅವಾಗ ಬಂದು ನೋಡಿದ್ರೆ ಎಲ್ಲ ಬರ್ನ್ ಆಗಿತ್ತು. ಫೈರ್ ಬ್ರಿಗೇಡ್ಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಅವರು ಬಂದಿಲ್ವಾ? 1 hour 1.5 hour ಬಿಟ್ಟು ಬಂದಿದ್ದಾರೆ. ಅವನು ಎಷ್ಟು ಕಾರ್ ಡ್ಯಾಮೇಜ್ ಆಗಿದೆ? 10 ಕಾರ್ ಡ್ಯಾಮೇಜ್ ಆಗಿದೆ ಸರ್. 10 ಕಾರು, ಒಂದು ರೇಂಜ್ ರೋವರ್, ಒಂದು ಬೆನ್ಸ್, ಒಂದು ಆಡಿ, VW, ವರ್ನಾ, ನ್ಯಾನೋ, ಸ್ವಿಫ್ಟ್, BMW GT ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದಕ್ಕೆ ತಲ್ಬಿಟ್ಟಿದ್ದೀನಿ ಮುಂದೆ. ಇನೋವಾ, ಇಷ್ಟು ಗಾಡಿ ಡ್ಯಾಮೇಜ್ ಆಗಿದೆ ನಮ್ದು. ಟೋಟಲ್ 15 ಕಾರ್ 20 ಕಾರ? 15 ಕಾರ್ ಆಗಿದೆ ಸರ್. 15 ಕಾರ್ ಆಗಿದೆ. ಎಲ್ಲ ಗಾಡಿ ಇನ್ಶೂರೆನ್ಸ್ ಇತ್ತಾ? ಇನ್ಶೂರೆನ್ಸ್ ಗೊತ್ತಿಲ್ಲ ಸರ್. ಕಸ್ಟಮರ್ ಬರ್ತಾ ಇದಾರೆ ಈಗ, ಬಂದ್ಬಿಟ್ಟು ಅವ್ರಿಗೆ ಮಾತಾಡ್ಬೇಕು ಏನ್ ಹೇಳ್ತಾರೆ. ನೀವೇನ್ ಕೆಲಸ ಮಾಡ್ತಿದ್ರಿ ಇಲ್ಲಿ? ನಾವು ಎಲೆಕ್ಟ್ರಿಷಿಯನ್. ತಮ್ಮ ಹೆಸರು? ಅಫಾಕ್ ಅಂತ. ತಮ್ಮ ಹೆಸರು ಹೇಳಿ ಸರ್. ನವಾಜ್ ಖಾನ್ ಅಂತ. ಇವರೆಲ್ಲ ಗ್ಯಾರೇಜ್ಗಳು ರಾತ್ರಿ 4:04ವರೆಗೆ ಇದಾಗಿದೆ. ಫುಲ್ ಡ್ಯಾಮೇಜ್ ಆಗಿದೆ ಸರ್. ಏನೋ ಒಂದು ಇದ್ ಮಾಡಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಂಗ್ ಮಾಡಿಕೊಡಿ ಸರ್. ಏನ ಒಂದು 20 ವೆಹಿಕಲ್ಸ್, ಅದ್ರಾಗ ಜಾಗ್ವಾರ್ ಎಲ್ಲ ಐತೆ. ಏನೈತೆ ಸರ್ಕಾರದಿಂದ ಏನೋ ಒಂದು ಅವ್ರು ಬಡವರು ಒಂದೊಂದ್ ಗ್ಯಾರೇಜ್ ಆಗ 3 ಜನ 4 ಜನ ಸೇರಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇರೋದು. ಸ್ವಲ್ಪ ಏನೋ ಅವ್ರಗ ಇದ್ ಮಾಡಂಗೆ ಗವರ್ಮೆಂಟ್ ಇಂದ. ಇಲ್ಲ ಸರ್, 4 ಗ್ಯಾರೇಜ್ ಐತೆ, ಒಂದೊಂದು ಅವರೆಲ್ಲ ಬಾಡಿಗೆಗಳು ಇದ್ ಮಾಡ್ಕೊಂಡು ರಿಪೇರಿ ಮಾಡ್ಕೊಂಡು ಇದ್ ಮಾಡಿರೋದು. ಅವ್ರದ್ದು ಏನೋ ಅದು ಗೊತ್ತಾಗಿಲ್ಲ ಸರ್. ನೈಟ್ ಅದು ಏನಾಗಿದೆ ಡೀಟೇಲ್ಸ್ ಗೊತ್ತಿಲ್ಲ. ಅದು ಏನಾಗಿದೆ ಅದು ಡೀಟೇಲ್ಸ್ ಗೊತ್ತಾಗ್ಬೇಕು. ಇವ್ರಿಗೆ ಏನೋ ಒಂದು ಹೆಲ್ಪ್ ಆಗಂಗ್ ಮಾಡ್ಕೊಡಿ ಅಷ್ಟೇ. ನವಾಜ್ ಖಾನ್ ಅಂತ. ಬೆಳಗಿನ ಜಾವ ಕಾರ್ ಗ್ಯಾರೇಜ್ ನಲ್ಲಿ ಅಗ್ನಿ ಅವಘಡ ಸಂಭವಿಸಿ ಕೋಟ್ಯಾಂತರ ಮಳೆ ಬಾಳುವಂತ ಐಷಾರಾಮಿ ಕಾರುಗಳು ಅಗ್ನಿಗೆ ಅವಘಡ ಆಗಿರುವಂತಹ ಘಟನೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಬೆಳಗಿನ ಜಾವ ಶಾರ್ಟ್ ಸರ್ಕ್ಯೂಟ್ ಆದಂತ ಪರಿಣಾಮ ಗ್ಯಾರೇಜ್ ನಲ್ಲಿದ್ದಂತ ಆಡಿ, ಬೆಂಜ್, ಇನೋವಾ ಸೇರಿದಂತೆ ಐಷಾರಾಮಿ ಸುಮಾರು 20 ಕಾರುಗಳು ಅಗ್ನಿಗೆ ಅವಘಡ ಆಗಿರುವಂತದ್ದು. ಇಲ್ಲಿ 4 ಗ್ಯಾರೇಜ್ ಪಕ್ಕದಲ್ಲಿರುವಂತದ್ದು. ಅಂದ್ರೆ ಒಂದು ಗ್ಯಾರೇಜ್ ನ ಪಕ್ಕದಲ್ಲಿ ಮತ್ತೊಂದು ಗ್ಯಾರೇಜ್ ಅನ್ನೋ ರೀತಿಯಲ್ಲಿ 4 ಗ್ಯಾರೇಜ್ ಗಳಿರುವಂತದ್ದು. ಗ್ಯಾರೇಜ್ ನ ಹಿಂಭಾಗದಲ್ಲಿ ಖಾಲಿ ಜಾಗ ಇದೆ. ಖಾಲಿ ಜಾಗದಲ್ಲಿ ಹೊತ್ಕೊಂಡಂತ ಬೆಂಕಿ ಗ್ಯಾರೇಜ್ ನ ಒಳಗಡೆ ಬಂದು ಇಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಅಂತೇಳಿ ಈ ಒಂದು ಗ್ಯಾರೇಜ್ ನ ಮಾಲೀಕರಾದಂತಹ ವಿಷ್ಣು ಅವರು ಹೇಳ್ತಿದ್ದಾರೆ. ದೃಶ್ಯಾವಳಿಗಳು ಗಮನಿಸಬಹುದು. ಎಲ್ಲವೂ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಗಳು, ಆಡಿ ಕಾರ್, ಬೆಂಚ್ ಕಾರ್, ಇನೋವಾ, ವೋಕ್ಸ್ ವ್ಯಾಗನ್ ಸೇರಿದಂತೆ ಐಷಾರಾಮಿಯ 20ಕ್ಕೂ ಹೆಚ್ಚು ಕಾರ್ಗಳು ಸುಟ್ಟು ಭಸ್ಮವಾಗಿದೆ. ಗ್ಯಾರೇಜ್ ನ ಮಾಲೀಕರು ಇದ್ದಾರೆ, ಮಾತಾಡ್ಸೋಣ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯ್ತು ಸರ್? ತಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ನನಗೆ 4:15 ಬಂದು ಅದನ್ನ 4 ಗಂಟೆಗೆ ಆಗಿರೋದಂತ ಅಕ್ಕಪಕ್ಕ ಅವರೆಲ್ಲ ಹೇಳಿದ್ದಾರೆ ಸರ್. ಆಮೇಲೆ ಬಂದು 4:15 ಬಂದು ನೋಡುವಾಗ ಫೈರ್ ಇಮಿಡಿಯೇಟ್ ಪೊಲೀಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿದೀವಿ. ಅವ್ರು ಇಮಿಡಿಯೇಟ್ ಬಂದು ಇದು ಮಾಡಿದ್ರು ಸರ್. ಎಷ್ಟು ಕಾರ್ ಇತ್ತು ನಿಮ್ ಗ್ಯಾರೇಜ್ ನಲ್ಲಿ? ನಿಮ್ ಗ್ಯಾರೇಜ್ ಅಲ್ಲೇ ಫೈರ್ ಆದ್ಮೇಲೆ ಪಕ್ಕದ ಗ್ಯಾರೇಜ್ ಗಳು ಕೂಡ ವ್ಯಾಪಿಸ್ಕೊಂಡಿದೆ. ಏನೆಲ್ಲ ಯಾವ್ಯಾವ ಬ್ರ್ಯಾಂಡ್ ಗಳ ಕಾರ್ಗಳಿತ್ತು ಸರ್? ಸರ್, ಹೋಲ್ಸ್ವ್ಯಾಗನರ್, ಆಡಿ, ಜಾಗ್ವಾರು, ಆಮೇಲೆ ರೇಂಜ್ ರೋವರ್, ಆಮೇಲೆ ಮಾರುತಿ, ಹೊಂಡೈ, ಟಾಟಾ ಇತ್ತು ಸರ್. ಬೆನ್ಸು
ಮತ್ತೊಂದು ಗ್ರಾಹಕರು ಕೂಡ ಇಲ್ಲಿ ಬಂದು ತಮ್ಮ ಹಳ್ಳನ್ನ ತೋಡ್ಕೊಳ್ತಿರುವಂತದ್ದು ಐಷಾರಾಮಿ ಕಾರುಗಳನ್ನ ಇಲ್ಲಿ ಸರ್ವಿಸ್ಗೆ ಕೊಟ್ಟಂತ ಪರಿಣಾಮವಾಗಿ ನಿನ್ನೆ ಅಗ್ನಿ ಅವಘಡದಲ್ಲಿ ನಮ್ಮ ಕಾರನ್ನ ಕಳ್ಕೊಂಡಿದೀವಿ ಅಂತ ಹೇಳಿ ಬೆಂಚ್ ಕಾರ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ತಾವು ಯಾವಾಗ ಕಾರ್ನ ಬಿಟ್ಟಿದ್ರಿ, ನಿಮ್ಗೆ ಎಷ್ಟೊತ್ತು ಗೊತ್ತಾಗಿ ಇನ್ಸಿಡೆಂಟ್? ಒಂದು 3 ದಿವಸ ಮುಂಚೆ ನಾವು ಕೊಟ್ಟಿದ್ದು, ಬರೀ ಎಸಿ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರು ಅವ್ರಿಗೆ. ಅವ್ರ ವೈರಿಂಗ್ ಇದನ್ನ ಬೆಂಚ್ E350 ಒಂದನ್ನು ಕೊಟ್ಟಿದ್ದು. ಇದಕ್ಕೆ 2010 ಮಾಡಲಿಕ್ಕೆ ಫಸ್ಟ್ ಪಾರ್ಟಿ ಸಿಕ್ಕಲ್ಲ, ಅದಕ್ಕೋಸ್ಕರ ಥರ್ಡ್ ಪಾರ್ಟಿ ನಾವು ಮಾಡಿದೆ ಗವರ್ಮೆಂಟ್ ಪ್ರಕಾರ ರೂಲ್ಸ್ಗೆ. ಇನ್ನೊಂದು ನಮ್ದು ಅಲ್ಲಿ ಇದು ಇದೆ, ಯಾವ್ದು ನ್ಯಾನೋ ಕಾರಣ ಇದೆ, 2 ಕೊಟ್ಟಿದೆ. ಅದು ಶಾಕ್ ಅಬ್ಸರ್ವ್ ಪ್ರಾಬ್ಲಮ್ ಬಂತು. ಇದಕ್ಕೆ ಬರೀ ಎಸಿ ಸ್ವಲ್ಪ ನೋಡ್ಬೇಕಾಯ್ತಂದ 3 ದಿವಸ ಮುಂಚೆ ಕೊಟ್ಟಿದ್ದು. ಅವರೇ ಅದು ಏನಂದ್ರೆ ಅದು ಆಲ್ಟರ್ನೇಟರ್ ಬರ್ತದಲ್ಲ. ಎಷ್ಟು ಬೆಲೆ ಬಾಳುವಂತ ಕಾರು ಸರ್ ಇದು ನಿಮ್ದು ಬೆಂಚ್ ಕಾರು? ಸದ್ಯ ಎಲ್ಲ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿ ಕೇವಲ ಕಬ್ಬಿಣ ಮಾತ್ರ ಉಳ್ಕೊಂಡಿದೆ. ಎಷ್ಟು ಬೆಲೆ ಬಾಳುವಂತ ಕಾರು, ಎಷ್ಟು ನೋವಾಗುತ್ತೆ? ನಾವು ಏನು ಹೇಳಿಕಾಗಲ್ಲ, ಬರೀ ದೇವ್ರದ್ದು ಇಷ್ಟ ಅಂತ ಹೇಳ್ಬೇಕಾಗದು. ಯಾತಿಗೆ ನಾವೆಲ್ಲ ಎಲ್ಲೆಲ್ಲಿ ಗ್ಯಾರೇಜ್ ಇದ್ದವ್ರಿಗೆ ಏನ್ ಹೇಳ್ತಾ ಗೊತ್ತಾ, ಒಂದು ಕರೆಕ್ಟ್ ಮಾತು ಹೇಳ್ತೀನಿ. ಯಾವ ಕಾರ್ ಬಂದಿದೆ, ಯಾವ ಕಾರ್ಗೆ ಹೋಗಿ ಇದು ಮಾಡಿ ಅದು ಮಾಡಿ, ಇಲ್ಲ ಬೇಡ. ರಾತ್ರಿ ಗೆಲ್ಸಂದ್ರೆ ಸರ್ ನಿಮ್ದು ಫಸ್ಟ್ ಪಾರ್ಟಿ ಇದೆ ಅಂತ ಹೇಳಿ ಏನೋದ ಅಂದ್ರೆ ನಮ್ ಜವಾಬ್ದಾರಿ ಇಲ್ಲ ಅಂತ ಒಂದ್ ಮಾತು ಹೇಳ್ಬೇಕಾಗಿತ್ತು. ಅದು ಹೇಳಿಲ್ಲ, ಸುಮ್ಮನೆ ಈ ತರ ಆಗಿಸಂದ್ರೆ ಯಾರು ಸರ್ ಜವಾಬ್ದಾರಿ? ಇವತ್ತು ಜವಾಬ್ದಾರಿಗೆ ನೋಡ್ಸಂದ್ರೆ ಇಲ್ಲಿ ಯಜಮಾನ್ರು ನಮ್ಗೆ ಏನ್ ಮಾಡಕ್ಕಾಗಲ್ಲ ಸರ್ ಅಂತ. ಇವಾಗ ಎಷ್ಟು ಲಕ್ಷ ಬೆಲೆ ಬಾಳುವಂತ ಕಾರ್ ನಿಮ್ದು ಅಂತ? ಬೆಳೆನಾ 1.5 ಕೋಟಿ, 1 crore 30 lakhs ಇದು ಕಾರು. 2010 ಹೊಸ ಇತ್ತು, ಆತರ ಒಂದು 50,000 ಓಟಿದೆ ಅಷ್ಟೇ ಅದು ಕಾರು. ಇವತ್ತು ನೋಡ್ಸಂದ್ರೆ ಈ ತರ ಆಗಿದೆ, ಏನ್ ಮಾಡ್ಸಕ್ಕಾಗಲ್ಲ, ದೇವ್ರದ್ದು ಇಷ್ಟ ಅಂತ ನಾನು ನೋಡ್ತಾ ಇದ್ದೀನಿ. 2000 ಇಟ್ಕೊಂಡಿದ್ರ ಹೇಗೆ ಅಂತ? ಅದೇ 2010 ಮಾಡಲಿಕ್ಕೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೊಡ್ಸಲ್ಲ ಯಾವುದು ಇನ್ಶೂರೆನ್ಸ್ ಕಂಪನಿ. ಅದಕ್ಕೋಸ್ಕರ ಏನಿದೆ ಅಂದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡೋಣ ಅಂತ ನಾವು ಹೇಳಿದ್ರು ಅಷ್ಟೇ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ನೀವು 1.5 ಕೋಟಿ ಕಾರ್ ಅಂತಿದ್ದೀರಾ ಸರ್, ಕಾರ್ ಸಂಪೂರ್ಣವಾಗಿ ಭಸ್ಮ ಆಗಿದೆ, ಇನ್ಶೂರೆನ್ಸ್ ಇಲ್ಲ, ಯಾರು ಹೊಣೆ ಇದಕ್ಕೆ ಅಂತ? ಆತರ ಮಾತು ಕೇಳ್ಸಂದ್ರೆ ನಮ್ಗೆ ಉತ್ತರ ಇಲ್ಲಪ್ಪ. ಬರೀ ದೇವ್ರದ್ದು ಇಷ್ಟ ಅಂತ ನಾವು ಹೇಳ್ಬೇಕಾಗಿತ್ತು. ಯಾರು ಹಿಂದೆನೆ ಬಂದು ಸುಟ್ಟಿದ್ದಂತ ನಮ್ಗೆ ಒಂದು ವಿಚಾರ ಅಷ್ಟೇ, ಏನಿಲ್ಲ. ಇದಿಷ್ಟು ಕಾರನ್ನ ಕಳ್ಕೊಂಡಂತ ಮಾಲೀಕರು ಹೇಳ್ತಿರುವಂತ ಮತ್ತು ಮತ್ತೊಂದು ಕಡೆ ಗ್ಯಾರೇಜ್ ನ ಮಾಲೀಕರು ಹೇಳ್ತಿರುವಂತದ್ದು. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಇನ್ಸಿಡೆಂಟ್ ಆಗಿದೆ. ಕೇವಲ ಒಂದು ಗ್ಯಾರೇಜ್ ಅಲ್ಲ, 4 ಗ್ಯಾರೇಜ್ಗಳಲ್ಲಿದ್ದಂತಹ 20 ಐಷಾರಾಮಿ ಕಾರುಗಳು ಸುಟ್ಟು ಭಸ್ಮ ಆಗಿರುವಂತದ್ದು. ಏನ್ ಮಾಡಬೇಕು ಅನ್ನೋ ದಿಕ್ಕು ತೋಚ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ತೇಜು ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.